ಸರ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿದ್ದು ನೀವು ಯಾಕೆ ಪ್ರೊಡ್ಯೂಸರ್ ಆಗಬೇಕು ಅಂತ ಅನಿಸ್ತು? ಸಿನಿಮಾ ಅಂತ ಒಂದು ಏನು ಹೇಳ್ತೀವಿ 2.5 ಗಂಟೆನಲ್ಲಿ ಮನುಷ್ಯನ 50ರಿಂದ 60 ವರ್ಷನ ಜೀವನ ಚರಿತ್ರೆಯನ್ನು ತೋರಿಸೋ ತಾಕತ್ತಿರುವ ಏಕೈಕ ಸಾಧನೆ ಯಾವುದು ಇದ್ದರೆ ಅದು ಸಿನಿಮಾ ಅಂತ ನನ್ನ ಅನಿಸಿಕೆ. ಸೊ ನನಗೆ ಮೊದಲಿಂದನೂ ಸಿನಿಮಾ ಮಾಡಬೇಕು ಅಂತ ನಾನು ಡಾಕ್ಟರ್ ರಾಜ್ಕುಮಾರ್, ತೆಲುಗಲ್ಲಿ ಎನ್ ಟಿ ರಾಮಾರಾವ್ ಇವರದೆಲ್ಲ ಫಿಲಮೆಲ್ಲ ನೋಡ್ತಾ ಇದ್ದವನು ನಾನು. ನಮ್ಮ ವಿ ರವಿಚಂದ್ರನ್ ನನ್ನ ಒಳ್ಳೆಯ ಆತ್ಮೀಯರು. ಅವ್ರದ್ದು ರಾಮಾಚಾರಿ, ಅಂಜದ ಗಂಡು ಭಾಳ ಸಿನಿಮಾಗಳನ್ನು ನಾನು ನೋಡ್ತಾ ಇದ್ದೆ. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂದ್ರೆ ನಮ್ಮ ಮನಸ್ಸಿನಲ್ಲಿ ಇರೋದು ಯಾರಿಗಾದರೂ ಹೇಳಿದರೆ 4 ಜನರಿಗೆ ಮಾತ್ರ ಗೊತ್ತಾಗುತ್ತೆ. ಅದೇ ಸಿನಿಮಾ ರೂಪದಲ್ಲಿ ಕೊಟ್ಟರೆ ಸಮಾಜದಲ್ಲಿ ಪ್ರತಿಯೊಬ್ಬರು ಗೊತ್ತಾಗುತ್ತೆ ಅಂತ ಒಂದು ನನ್ನ ಅನಿಸಿಕೆ ನನ್ನ ಮೈಂಡಲ್ಲಿತ್ತು. ಸೊ ಅದಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ. ಅದರ ಹೆಸರು ರೇಂಜ್ ರೋವರ್ ಅಂತ ಮಾಡಿದ್ದೆ. ಒಂದಷ್ಟು ಜನ ಸಿನಿಮಾ ಮಾಡಬೇಕು ಅಂತ ಜೋಶಲ್ಲಿ ಸಿನಿಮಾ ಕೈ ಹಾಕ್ತಾರೆ, ಬಟ್ ಅರ್ಧ ಪ್ರಾಜೆಕ್ಟ್ ಆಗ್ತಿದ್ದಂಗೆ ಇಲ್ಲ ಇನ್ಮೇಲೆ ದುಡ್ಡು ಹಾಕೋಕ್ಕಾಗಲ್ಲ ಅಂತ ಬಿಡ್ತಾರೆ. ಅಂಥದ್ರಲ್ಲಿ ನೀವು ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀರ, ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಸಿನಿಮಾ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಏನೇನು ಏರುಪೇರುಗಳಾಯಿತು, ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರ ನೀವು ಅಂತ? ಮನುಷ್ಯನ ಸಹಜ ಗುಣ ಏನಂದರೆ ಏನೋ ಮಾಡಬೇಕು ಅಂತ ಬರೋದೇ ಮನುಷ್ಯನಿಗೆ ಪ್ರತಿಯೊಬ್ಬರಲ್ಲಿ ಇರುತ್ತೆ. ನಾನು ಇಂಥ ಫೀಲ್ಡಲ್ಲಿ ಏನಾದರೂ ಮಾಡಬೇಕು, ಅದು ಮಾಡಬೇಕು ಅಂತ. ಸೊ ಅರ್ಧದಲ್ಲಿ ದಾರಿನಲ್ಲಿ ನಿಂತೋಗಿದ್ದೀವಿ ಅಂದರೆ ಕಾರಣ ಏನಂದರೆ ನಮ್ಮ ಕಮಿಟ್ಮೆಂಟ್ಸು. ಈಗ ಏನೋ ಒಂದು ಮಾಡಬೇಕಂತ ಬಂದಾಗ ಸಮಾಜದಲ್ಲಿ ಆರ್ಥಿಕ ಸಂಬಂಧಗಳು ಜಾಸ್ತಿ ಇದೆ, ಸಾಮಾಜಿಕ ಹಾಗೂ ಮಾನಸಿಕ ಸಂಬಂಧಗಳು ಇಲ್ಲ ಈಗ. ಸೊ ಏನಾದರೂ ಮಾಡುವಾಗ ಸಪೋರ್ಟ್ ಅನ್ನೋದು ಬಹಳ ಮುಖ್ಯ. ನನ್ನಲ್ಲಿ ಅದೇ ಫಂಕ್ಷನಲ್ಲಿ ಹೇಳಿದೆ ನಾನು. ಈ ಸಿನಿಮಾ ಜಗತ್ತು ಒಂದು ಕಾಲದಲ್ಲಿ ಸಿನಿಮಾ ನಟರಿಗೆ ದೇವರುಗಳ ರೂಪದಲ್ಲಿ ನೋಡ್ತಾಯಿದ್ರು. ಈಗ ಸಿನಿಮಾ ಶೋಕಿ ಆಗಿಬಿಟ್ಟಿದೆ. ಬಟ್ ಶೋಕಿ ಮಾಡೋದಕ್ಕೆ ಸಿನಿಮಾ ಮಾಡಬಾರ್ದು. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅನ್ನೋರು ಸಿನಿಮಾ ಮಾಡಬೇಕು ಅಂತ ನನ್ನ ಮನೋಭಾವ. ರೇಂಜ್ ರೋವರ್ ಕಾರ್ ಅಂದ್ರೆ ಒಂದು ಕ್ರೇಜ್ ಇದೆ ತುಂಬ ಜನಕ್ಕೆ. ಸೊ ಯಾಕೆ ಆ ಹೆಸರನ್ನೇ ಚೂಸ್ ಮಾಡಿದ್ರು ಸಿನಿಮಾ ತಂಡದವರು? ರೇಂಜ್ ರೋವರ್ ಅನ್ನೋ ಒಂದು ಕಾರಲ್ಲಿ ಆಗುವ ಒಂದು ಮಿಸ್ಟರಿ ಏನಿದೆ ಅದನ್ನು ಎತ್ತಿ ಹಿಡಿದು ತೋರಿಸಲಿಕ್ಕೆ ಅದರ ಹೆಸರಿಟ್ಟಿದ್ದೀವಿ. ಅದರ ಸುತ್ತಲೂ ಓಡಾಡುವ ಕಥೆಯ ಹೆಸರು ರೇಂಜ್ ರೋವರ್ ಇತ್ತು, ಮೂವಿ ಅದು. ಓಕೆ, ಸೊ ಅದರ ಹೆಸರು ಹಂಗೆ ನಾವು ಬಳಸ್ಕೊಂಡಿದ್ವಿ. ಈಗ ಒಂದಷ್ಟು ಜನ ಆಡಿಯನ್ಸ್ ಕಂಪ್ಲೇಂಟ್ ಏನಂದರೆ ಸಿನಿಮಾಗಳಲ್ಲಿ ಕಂಟೆಂಟ್ ಇರಲ್ಲ ಅಂತೇಳಿ. ಸೊ ನಿಮ್ಮ ಸಿನಿಮಾದಲ್ಲಿ ಕಂಟೆಂಟ್ ಇದೆಯಾ? ಜನ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡುವ ದೃಷ್ಟಿಕೋನ ಕರೆಕ್ಟ್ ಇದ್ದರೆ ಕಂಟೆಂಟ್ ಸಿಗುತ್ತೆ. ಈಗ ನಾನು ನಿಮ್ಗೆ ನೋಡಿಬಿಟ್ಟು ನಮ್ಮ ಸಿಸ್ಟರ್ ಅಂದ್ಕೊಂಡ್ರೆ ಪರವಾಗಿಲ್ಲ, ಬೇರೆ ಅಂದ್ಕೊಂಡ್ರೆ ನನ್ನ ದೃಷ್ಟಿಕೋನ ಸರಿ ಇಲ್ಲ. ಸಿನಿಮಾವನ್ನು ಸಿನಿಮಾ ರೀತಿ ನೋಡಬೇಕು. ಮನುಷ್ಯ ಸಿನಿಮಾ 2.5 ಗಂಟೆನಲ್ಲಿ ಮೊದಲು ನೋಡಿ, ಬಂಗಾರದ ಮನುಷ್ಯ ಅಂತ ಒಂದು ಪಿಕ್ಚರ್ ಬಂದಿತ್ತು. ರಾಜ್ಕುಮಾರ್ ಅವರೆಲ್ಲನೂ ಒಂದು ಕಾಡನ್ನು ರಕ್ಷಣೆ ಮಾಡೋದು ಅಂತ. ಈಗ ಪುಷ್ಪ ಥರ ಬೇಗ ರಾತ್ರಿನೇ ಎಲ್ಲ ಲೂಟಿ ಹೊಡೆದ್ಬಿಟ್ಟು ದೊಡ್ಡವರಾಗಬೇಕು ಅಂತ ಕೆಲವರಲ್ಲಿ ಒಂದು ಆ ಮನಸ್ಥಿತಿ ಬಂದಿದೆ. ಸೊ ಕಾಲ್ಡ್ ಅದಕ್ಕೆ ನಾವು ನೋಡುವ ದೃಷ್ಟಿಕೋನ ಕರೆಕ್ಟ್ ಇದ್ದರೆ ಆ ಸಿನಿಮಾನೂ ಅದೇ ರೀತಿ ನೋಡಬಹುದು ಅಂತ ನನ್ನ ಅನಿಸಿಕೆ. ಪ್ರತಿ ವಾರ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ, ಬಟ್ ಅದು ಹಿಟ್ ಆಗೋದು, ಅದು ಸಕ್ಸಸ್ಫುಲ್ ಅಂತ ಕಾಣಿಸ್ಕೊಳ್ಳೋದು 1-2 ಅಲ್ಲಿ ಇಲ್ಲಿ ಸಿನಿಮಾಗಳು. ಸೊ ನಿಮ್ಮದು ಡೆಬ್ಯೂ ಮೂವಿನ ಇದು ಹೇಗೆ, ಯಾವ ಧೈರ್ಯದ ಮೇಲೆ ಸಿನಿಮಾ ಮಾಡೋಕ್ಕೆ ನೀವು ಕೈ ಹಾಕಿದ್ರಿ ಅಂತ? ದುನಿಯಾ ಮೂವಿ ಹಾಗೂ ಮುಂಗಾರು ಮಳೆ ಪಿಕ್ಚರ್ ಬಂದ ಮೇಲೆ 450ರಿಂದ 500 ಪಿಕ್ಚರ್ಗಳು ಸೋಲ್ತು. ಏನು ಅದಕ್ಕೆ ಕಾಪಿ ಹೊಡೆದ್ಬಿಟ್ಟು ಏನೋ ಬಂದು ಭಾಗ್ಯಲಕ್ಷ್ಮಿ ಬಂಪಟ್ರ ಅಂತಾರೆ, ಗೊತ್ತಲ್ಲ ನಿಮಗೆ? ಒಂದು ಲಾಟ್ರಿ ತೊಗೊಂಡ್ಬಿಟ್ರೆ ಟಕ್ ಅಂತ ಹೊಡೆದ್ಬಿಡ್ತು. ಬಟ್ ಎಲ್ರಿಗೂ ಹೊಡೆಯೋಲ್ಲ, ಕೆಲವ್ರಿಗೆ ಮಾತ್ರ ಹೊಡೆಯುತ್ತೆ. ಅದು ಅದೃಷ್ಟ ಇರಬೇಕು, ಬರ್ಸ್ಕೊಂಡು ಬಂದಿರಬೇಕು. ಸಿನಿಮಾದಲ್ಲಿ ನೋಡಿ, ₹1 ಹಾಕಿಬಿಟ್ಟು ₹1 ಸಂಪಾದನೆ ಮಾಡೋದು ಬಿಸ್ನೆಸ್ಸು, ₹1 ಹಾಕಿಬಿಟ್ಟು ₹1000 ಮಾಡೋದು ಸಿನಿಮಾ ಒಂದೇ ಇರುತ್ತೆ. ಸೊ ದುಡ್ಡಿನ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತ ನನ್ನ ಮನೋಭಾವನೆ ಇತ್ತು. ಅದಕ್ಕೆ ನಾನೊಂದು ಮೂವಿ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಸಂಪೂರ್ಣವಾಗಿ ಸಮಾಜ ಎಲ್ಲರೂ, ಫ್ಯಾಮ್ಲಿನಲ್ಲಿ ಎಲ್ಲರೂ ಕೂತು ಈ ಸಿನಿಮಾ ನೋಡ್ಬೋದು. ಜನರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ ಈ ಮೂವಿ ಮೂಲಕ? ಒಳ್ಳೆಯ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ನಿರ್ಮಾಪಕರು ಯಾರಿದ್ದಾರೆ ಅವ್ರು ದುಡ್ಡು ಹಾಕಿರ್ತಾರೆ. ಕಲಾವಿದರು ಕಲೆಯನ್ನು ಕರಗತ ಮಾಡಿಕೊಂಡು ಕಲಾವಿದ ಬೆಳೆದಿರ್ತಾನೆ. ಉದಾಹರಣೆಗೆ ಒಂದು ಎನ್ ಟಿ ರಾಮಾರಾವ್, ರಾಜ್ಕುಮಾರ್, MGR ಇವರು ಬಂದರೆ ದೇವರ ರೂಪದಲ್ಲಿ ನೋಡ್ತಾ ಇದ್ದೀವಿ. ಕೃಷ್ಣನ ವೇಷ ಹಾಕ್ಕೊಂಡು ಎನ್ ಟಿ ರಾಮಾರಾವ್ ಬಂದರೆ ಇವತ್ತು ಆಂಧ್ರದಲ್ಲಿ ಹೋಗ್ಬಿಟ್ಟು ನೀವು ಕೃಷ್ಣ ಯಾರು ಅಂದರೆ ಯು ಕಾಂಟ್ ಸಿ ಎನಿ ಫೋಟೋ, ಯು ಕ್ಯಾನ್ ಗೆಟ್ ದ ಓನ್ಲಿ ಎನ್ ಟಿ ರಾಮಾರಾವ್ ಇಮೇಜ್ ಕಾಣುತ್ತೆ. ಸೊ ಅದೇ ರೀತಿ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರಿಗೆ ನೋಡಿದ್ರೆ ಕೃಷ್ಣ ಹಿಂಗಿದ್ನ, ರಾಮ ಹಿಂಗಿದ್ನ, ಹಿಂಗೆ ನೋಡ್ಬೋದು. ಸೊ ಸಿನಿಮಾ ಜಗತ್ತಿನಲ್ಲಿ ಒಂದು ಒಳ್ಳೆಯ ಅಭಿರುಚಿ ಇರುವ ಸಿನಿಮಾಗಳು ಬಂದರೆ ಸಮಾಜಕ್ಕೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ.